ಕ್ರಿಪ್ಟೋಕಾಕಸ್ ಪ್ರೆಸೆಂಟ್ ಇದ್ದರೆ ಸೊ ಯಾವ ಥರ ಕಾಣುತ್ತೆ ಅಂದರೆ ನೋಡಿ ಈ ಥರ ಕಾಣುತ್ತೆ. ಇಲ್ಲ ಇನ್ ಕೇಸ್ ಇದರಲ್ಲಿ ಕ್ರಿಪ್ಟೋಕಾಕಸ್ ಏನಿಲ್ಲ ಅಂದರೆ ಫುಲ್ಲು ಡಾರ್ಕ್ ಬ್ಯಾಕ್ಗ್ರೌಂಡು, ಏನಂದರೆ ಏನೂ ಇರೋದಿಲ್ಲ. ಹೇ ಗೈಸ್, ದಿಸ್ ಇಸ್ ಫ್ರಮ್ ಲವಿಂಗ್ ಕನ್ನಡ. ಏನು ನೋಡ್ತಾ ಇದ್ದೀರಾ? ಇಂಡಿಯಾ ಹ್ಯಾಂಗ್ ಪ್ರಿಪ್ರೇಷನ್ ಕ್ವಶನ್. ಸೊ ಇಂಡಿಯಾ ಹ್ಯಾಂಗ್ ಪ್ರಿಪ್ರೇಷನ್ ಯಾವ ಥರ ಹೆಂಗೆ ಮಾಡ್ತಾರೆ ಏನು ಇತ್ತಾ ಎಲ್ಲದ್ರ ಬಗ್ಗೆ ತಿಳ್ಕೊಳ್ಳೋಣ, ಡಿಸ್ಕಷನ್ ಮಾಡೋಣ. ಸೊ ಇಂಡಿಯಾ ಹ್ಯಾಂಗ್ ಅಂತಿದ್ದಂಗೆ ನಾವು ಇಷ್ಟೇನು ಎಲ್ಲೆಲ್ಲಿ ಮಾಡ್ತೀವಿ ಅಂದರೆ, ಒಂದು ಕ್ರಿಪ್ಟೋಕಾಕಸ್ ಅಂತೇಳಿ, ಸೊ ಇದು ಫಂಗೈ. ಇನ್ನು ಕೆಲವೊಂದು ನ್ಯೂಮೋಕಾಕ ಇರ್ಬೋದು, ಕ್ಯಾಪ್ಸುಲೇಟೆಡ್ ಆರ್ಗಾನಿಸಮ್ಸ್ ಏನೇನು ಇರ್ತವೆ, ಸೊ ಅವೆಲ್ಲ ಬ್ಯಾಕ್ಟೀರಿಯಾದಲ್ಲೂ ನಾವು ನೆಗೆಟಿವ್ ಸ್ಟೈನ್ ಅಥವಾ ಇಂಡಿಯಾ ಹ್ಯಾಂಗ್ ಪ್ರಿಪ್ರೇಷನ್ ಮಾಡ್ತೀವಿ. ಸೊ ಇಂಡಿಯಾ ಹ್ಯಾಂಗ್ ಅನ್ನೋದು ಒಂದು ಸ್ಟೈನು. ಸೊ ಇಟ್ಸ್ ಅ ನೆಗೆಟಿವ್ ಸ್ಟೈನ್. ಎಸ್ಪೆಷಲಿ ನೆಗೆಟಿವ್ ಸ್ಟೈನ್ ಅಂದರೆ ಒಂದೇ ಡೈ ಯೂಸ್ ಮಾಡೋದು, ಅಂದರೆ ಒಂದೇ ಕಲರ್ ಯೂಸ್ ಮಾಡೋದು. ಇದರಲ್ಲಿ ಯಾವುದು ಡಿಕಲರೈಸರ್ ಇರ್ಬೋದು, ಏನು ಆ ಥರ ಏನಿರೋದಿಲ್ಲ. ಜಸ್ಟ್ ಸ್ಟೈನ್ ಹಾಕೋದು, ವಾಶ್ ಮಾಡೋದು, ನೋಡೋದಂಥದ್ದು. ಇಲ್ಲ ಸ್ಟೈನ್ ಹಾಕೋದು, ಕವರ್ ಸ್ಲಿಪ್ ಹಾಕೋದು, ನೋಡ್ತಕ್ಕಂಥದ್ದು. ಇಷ್ಟು ಓಕೆ. ಪ್ರೊಸೀಜರ್ ಹಿಂಗೆ ಏನು ನೋಡೋಣ ಸಿಸ್ಟಮೆಟಿಕಲಿ. ಸೊ ಇಂಡಿಯಾ ಹ್ಯಾಂಗ್ ಸ್ಟೈನ್ ಇಸ್ ಅ ನೆಗೆಟಿವ್ ಸ್ಟೈನ್ ದಟ್ ಈಸ್ ಯೂಸ್ಡ್ ಟು ಕ್ಯಾಪ್ಸುಲೇಟೆಡ್ ಆರ್ಗಾನಿಸಮ್ಸ್. ಓಕೆ. ನೆಕ್ಸ್ಟು ಸೆಂಟ್ರಿಫ್ಯೂಜ್ ದ CSF ಸ್ಯಾಂಪಲ್. ಸೊ ಮೇಜರ್ ಸ್ಯಾಂಪಲ್ ಅಂದರೆ ಕ್ರಿಪ್ಟೋಕಾಕಸ್ಗೆ ಬಂದುಬಿಟ್ಟು CSF ಸ್ಯಾಂಪಲು. ಸೊ CSF ಅಂದರೆ ಸೆರಿಬ್ರೋ ಸ್ಪೈನಲ್ ಫ್ಲೂಯಿಡ್ ಅಂತೇಳಿ. ಆದಷ್ಟು ನೀವು ಬರಿಬೇಕಾದ್ರೆ ಎಕ್ಸಾಮ್ಸಲ್ಲಿ ಸೊ ಫುಲ್ ಫಾರ್ಮ್ ಯೂಸ್ ಮಾಡಿ, ಎಲ್ಲೂ ಶಾರ್ಟ್ ಫಾರ್ಮ್ ಯೂಸ್ ಮಾಡಬೇಡಿ. ಎಲ್ಲ ವಿಡಿಯೋದಲ್ಲೂ ಹೇಳ್ತಲೇ ಇದ್ದೀವಿ. ಸೊ ಆದಷ್ಟು ತಲೆಯಲ್ಲಿ ಇಟ್ಕೊಳ್ಳಿ. ಓಕೆ. ಈ ಕ್ರಿಪ್ಟೋಕಾಕಸ್ ಏನಿದೆಯಲ್ಲ, ಮೋಸ್ಟ್ ಆಫ್ ದಿಸ್ ಟೈಮ್ CSF ಸ್ಯಾಂಪಲಲ್ಲೇ ಇರ್ತಕ್ಕಂಥದ್ದು. ಸೊ ಹಂಗಾಗಿ ನಾವು CSF ಸ್ಯಾಂಪಲ್ನ ತೊಗೊಂಬಿಟ್ಟು ಸೆಂಟ್ರಿಫ್ಯೂಸ್ ಮಾಡಬೇಕು. 5 to 10 ಮಿನಿಟ್ಸು ಸೆಂಟ್ರಿಫ್ಯೂಸ್ ಮಾಡಿ, ನೆಕ್ಸ್ಟು ಸೂಪರ್ ನೆಟೆಂಟ್ ಏನು ಬರುತ್ತೆ ಅದನ್ನು ರಿಮೂವ್ ಮಾಡಿಬಿಟ್ಟು, ನೆಕ್ಸ್ಟ್ ಸೆಡಿಮೆಂಟ್ ಇರುತ್ತಲ್ಲ, ಸೆಡಿಮೆಂಟಲ್ಲಿ ಸ್ಮಿಯರ್ ಮಾಡ್ಕೊಂಬಿಟ್ಟು ಅಥವಾ ಸ್ಮಿಯರ್ ಆಗಿಲ್ಲ ಅಂದ್ರೂ 1 ಡ್ರಾಪ್ ಹಾಕ್ಬಿಟ್ಟು, ನೆಕ್ಸ್ಟು 1 ಡ್ರಾಪ್ ಇಂಡಿಯಾ ಹ್ಯಾಂಗ್ ಸ್ಟೈನ್ ಹಾಕಿ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಅದ್ರ ಮೇಲೊಂದು ಕವರ್ ಸ್ಲಿಪ್ ಹಾಕೋದು. ಅವಾಯ್ಡ್ ಏರ್ ಬಬಲ್ಸ್ ಏನು ಬರ್ದಲ್ಲ ಥರ ಹಾಕ್ಬಿಟ್ಟು 1 ಡ್ರಾಪ್ ಅದು 1 ಡ್ರಾಪ್ ಇದು ಹಾಕಿ ಏರ್ ಬಬಲ್ ಬರ್ದಿರೋ ಥರ ಹಾಕಿ, ನೆಕ್ಸ್ಟು ಅದನ್ನು ಮೈಕ್ರೋಸ್ಕೋಪಲ್ಲಿ ನೋಡಬೇಕು. ಥ್ರೂ ಮೈಕ್ರೋಸ್ಕೋಪ್ ನೋಡಿ, ಫಸ್ಟು ಸ್ಕ್ಯಾನರ್, ನೆಕ್ಸ್ಟು 10x ಲೋ ಪವರ್ ಆಬ್ಜೆಕ್ಟಿವ್, ನೆಕ್ಸ್ಟು ಹೈ ಪವರ್ ಆಬ್ಜೆಕ್ಟಿವ್ 40x. ಅದನ್ನು ಬಿಟ್ಟರೆ ನೀವಿನ್ನು ಆಯಿಲ್ ಇಮರ್ಷನ್ ಆಬ್ಜೆಕ್ಟಲ್ಲಿ ನೋಡೋಂಗಿಲ್ಲ, ಬಿಕಾಸ್ ಅದರಲ್ಲಿ ಯಾವುದೇ ನಾವು ಆಯಿಲ್ ಹಾಕಿ ನೋಡೋಕ್ಕಾಗಲ್ಲ. ಯಾವುದಾದ್ರೂ ಸ್ಟೈನ್ ಏನಿರುತ್ತಲ್ಲ, ಅಂದರೆ ಗ್ರಾಮ್ ಸ್ಟೈನ್ ಇರ್ಬೋದು, AFP ಸ್ಟೈನ್ ಇರ್ಬೋದು, ಕೆಲವೊಂದು ಸ್ಟೈನ್ಡ್ ಸ್ಲೇಡ್ ಇರ್ತವಲ್ಲ ಅವು ಮಾತ್ರ ನೋಡ್ತಕ್ಕಂಥದ್ದು. ನಾವು ಕವರ್ ಸ್ಲಿಪ್ ಹಾಕಿ ಏನು ನೋಡ್ತೀವಿ ಅವನು ನಾವು ಮೈಕ್ರೋಸ್ಕೋಪಲ್ಲಿ 100x ನೋಡೋಂಗಿಲ್ಲ. ಅರ್ಥ ಮಾಡ್ಕೊಳ್ಳಿ. ಇನ್ನು ಏನಾದರೂ ಇನ್ ಕೇಸ್ ಕ್ರಿಪ್ಟೋಕಾಕಸ್ ಪ್ರೆಸೆಂಟ್ ಇದ್ದರೆ ಸೊ ಯಾವ ಥರ ಕಾಣುತ್ತೆ ಅಂದರೆ ನೋಡಿ ಈ ಥರ ಕಾಣುತ್ತೆ. ಇಲ್ಲ ಇನ್ ಕೇಸ್ ಇದರಲ್ಲಿ ಕ್ರಿಪ್ಟೋಕಾಕಸ್ ಏನಿಲ್ಲ ಅಂದರೆ ಫುಲ್ಲು ಡಾರ್ಕ್ ಬ್ಯಾಕ್ಗ್ರೌಂಡು, ಏನಂದರೆ ಏನೂ ಇರೋದಿಲ್ಲ. ಸೊ ಥ್ಯಾಂಕ್ ಯು ಗೈಸ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅರ್ಥ ಆಗಿಲ್ಲ ಅಂದ್ರೂ ಕಮೆಂಟ್ ಮಾಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ಚಾನಲ್ಗೆ ಏನಾದರೂ ಹೊಸ್ತಾ ಬಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಕೂಡ ಆನ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಗೈಸ್.